ಮೊದಲನೇದಾಗಿ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಭಗವಂತ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಚಂಪಕಧಾಮ ಸ್ವಾಮಿ ದೇವಸ್ಥಾನ ತುಂಬ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಹೇಗೆ ತಿರುಪತಿಯಲ್ಲಿ ವೈಕುಂಠ ದ್ವಾರ ದರ್ಶನ ಇರುತ್ತೋ ತುಂಬ ಜನರಿಗೆ ಮಾಡೋದಕ್ಕಾಗಲ್ಲ ತಿರುಪತಿಗೆ ಹೋಗಿ, ಅಂಥವರು ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವತ್ತು ವೈಕುಂಠ ದ್ವಾರ ದರ್ಶನ ಮಾಡಿದವ್ರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಹೌದು, ತುಂಬ ಪವರ್ಫುಲ್ ದೇವಸ್ಥಾನ. ತುಂಬ ಜನ ಇಲ್ಲಿ ಸುವರ್ಣಮುಖಿ ಅಂತ ಇದೆ, ಮಕ್ಕಳಾಗದೇ ಇರೋರು, ತುಂಬ ಕಷ್ಟ ಇರೋರು ಹೋಗಿ ಅಲ್ಲಿ ಒಂದು ಹುಣ್ಣಿಮೆಗೆ ಮೂರು ಹುಣ್ಣಿಮೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದರೆ ಅವ್ರಿಗೆ ಕೇಳ್ಕೊಂಡಿರೋದೆಲ್ಲ ಆಗತ್ತೆ. ಚಂಪಕಧಾಮ ಸ್ವಾಮಿ ತುಂಬ ಹಳೆಯ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ. ಇವತ್ತಿನ ಅಲಂಕಾರ ತುಂಬ ಚೆನ್ನಾಗಿದೆ. ಹೂವಿನ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಹಿಂದಿನ ದಿನಾನೇ ಎಲ್ಲರೂ ಒಂದಷ್ಟು ಊರಿನ ಜನರು ಹೆಣ್ಮಕ್ಳೆಲ್ಲ ಸೇರಿಕೊಂಡು, ಒಂದು 20 ಜನ ಹೆಣ್ಮಕ್ಳೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮೆಟ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡು, ನಾಮ ಇಟ್ಕೊಂಡು, ಮೆಟ್ಲು ಪೂಜೆ ಎಲ್ಲ ಮಾಡಿಕೊಂಡು ಬಂದು ಹಿಂದಿನ ದಿನಾನೇ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ಒಂದು ದೇವಸ್ಥಾನ, ಒಂದು ಊರಲ್ಲಿ ಇಟ್ಕೊಂಡು ಇದೆ. ಈ ಥರ ಎಲ್ಲ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಹಾಂ, ಹೋಗಿದ್ದು. ತುಂಬ ಖುಷಿ ಆಯಿತು. ಸೇಮ್ ತಿರುಪತಿಯಲ್ಲಿ ಹೇಗೆ ನಾವು ವೈಕುಂಠ ದ್ವಾರ ದರ್ಶನ ಮಾಡ್ತೀವೋ ಅದೇ ಥರನೇ ಫೀಲ್ ಆಗುತ್ತೆ ಇಲ್ಲೂ. ಜನ ಬರ್ತಾರೆ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪ್ರಸಾದ ಅವಲಕ್ಕಿ, ಉಪ್ಪಿಟ್ಟು ಆ ಥರ ಪ್ರಸಾದ ಇರುತ್ತೆ. ಈ ವರ್ಷದ ವೈಕುಂಠ ಏಕಾದಶಿ 26ನೇ ವರ್ಷದ್ದು ನಡೀತಾ ಇದೆ. ಇದು ಆನೇಕಲ್ನ ಹಳೆಯ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ. ನಮ್ಮ ಮಹಾಭಾರತ ನಡೀತಾ ಇದ್ದ ಕಾಲದಲ್ಲಿ ಅರ್ಜುನ ಪ್ರತಿಷ್ಠಾಪಿರುವಂಥ ದೇವಸ್ಥಾನ. ಅದಾದಮೇಲೆ ಪುನರಾಭಿವೃದ್ಧಿ ಆಗಿ ಈಗ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಇದು 1 ತಿಂಗಳ ಶ್ರಮ. ಅಭಿವೃದ್ಧಿ ಮಂಡಳಿಯವ್ರು ಏನಿದ್ದಾರೆ, 1 ತಿಂಗಳಿಂದ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಷ್ಟೆಲ್ಲ ಮಾಡೋಕ್ಕೆ ಅವರು 1 ತಿಂಗಳ ಶ್ರಮ 1 ದಿನದಲ್ಲಿ ಫಲಿತಾಂಶ ಸಿಗ್ತಾ ಇದೆ. ಇದನ್ನೆಲ್ಲ ನೋಡಿ ಭಕ್ತಾದಿಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದಾರಪ್ಪ ಅಂತ ಹೇಳಿದ್ರೆ ಸಾಕು, ಅಷ್ಟೇ ಮೆಚ್ಚುಗೆ ಬೇಕಾಗಿರೋದು. ಎಲ್ಲರೂ ಸಾಲಲ್ಲಿ ಬಂದು ದೇವರ ದರ್ಶನ ಮಾಡಿ ವರ್ಷ ಇಡೀ ಮುಚ್ಚಿರುವಂಥ ವೈಕುಂಠದ ಬಾಗಿಲು ಇವತ್ತು ಒಂದೇ ದಿನ ವೈಕುಂಠ ಏಕಾದಶಿ ದಿನ ತೆರೆದಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಸಂಜೆ ನೈಟ್ 11 ಗಂಟೆವರೆಗೂ ತೆಗೆದಿರುತ್ತೆ. ಆ ದರ್ಶನನ ಪ್ರತಿಯೊಬ್ಬರು ಬಂದು ಸಾಲಲ್ಲಿ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ಒಂದು ಮೆಚ್ಚುಗೆ ಆಗಲಿ, ಖುಷಿ ಪಡೋದಾಗಲಿ, ಸೆಲ್ಫಿಗಳು ತೊಗೊಳ್ಳೋದು, ಈ ಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ. ಹೋದ ವರ್ಷ 25ನೇ ವರ್ಷ ಆಗಿದ್ದರಿಂದ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಪ್ರತಿ ವರ್ಷಕ್ಕೂ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ಏನೋ ಹೊಸದಾಗಿ ಮಾಡ್ತಾರಪ್ಪ, ಏನೋ ಚೆನ್ನಾಗಿ ಮಾಡ್ತಾರಪ್ಪ ಅಂತ. ಆ ಎಕ್ಸ್ಪೆಕ್ಟೇಷನಿಂದ ಬಂದು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿದೆ ಅಂದರೆ ನಮ್ಗೆ ಅದೇ ಖುಷಿ, ಬೇರೆ ಏನೂ ಇಲ್ಲ. ಆದಷ್ಟು ಎಲ್ಲರೂ ಸಾಲಾಗಿ ಬಂದು ಗಲಿಬಿಲಿ ಮಾಡಿದಿರ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ನಾಡಿನ ಸಮಸ್ತ ಬಂಧುಗಳಿಗೆ ವೈಕುಂಠ ಏಕಾದಶಿ ಆರ್ಥಿಕ ಶುಭಾಶಯಗಳು. ಇವತ್ತು ಆನೇಕಲ್ನ ಇತಿಹಾಸ ಪ್ರಸಿದ್ಧ ಆನೇಕಲ್ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಂದಿನಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ಏರ್ಪಾಡು ಮಾಡಿದ್ರಿ. ಸದ್ಭಕ್ತರೆಲ್ಲರೂ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಭಾರಿ ಪುರಾತನ ಕಾಲದ ದೇವಸ್ಥಾನ. ಇದು ಪ್ರತೀತಿ ಪ್ರಕಾರ ಅರ್ಜುನ ಪ್ರತಿಷ್ಠಾಪನೆ ಮಾಡಿರೋದು ಈ ಮೂಲ ವಿಗ್ರಹ ಅಂತ ಪ್ರತೀತಿ ಇದೆ. ಇದು ಆಮೇಲೆ ಎದುರುಗಡೆ ಇರೋ ಬ್ರಹ್ಮರಾಂಕ ದೇವರು ಎಲ್ಲ ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವಂಥ ಪ್ರತೀತಿ ಇದೆ. ಹಾಗೆ ಬೆಳಗ್ಗೆ 5 ಗಂಟೆಯಿಂದ ವೈಕುಂಠ ದ್ವಾರ ಇವತ್ತು ತೆಗೆದಿದೆ. ಸಂಜೆ ನೈಟ್ 11 ಗಂಟೆವರೆಗೂ ವೈಕುಂಠ ದ್ವಾರ ಓಪನ್ ಇರುತ್ತೆ. ಬರುವ ಭಕ್ತಾದಿಗಳೆಲ್ಲರೂ ತೀರ್ಥ ಪ್ರಸಾದ ಎಲ್ಲ ನಮ್ಮ ಶ್ರೀ ಆನೇಕಲ್ ಚೆನ್ನಕೇಶ್ವರ ಸ್ವಾಮಿ ಸೇವಾ ಸಮಿತಿಯ ಕಡೆಯಿಂದ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಈ ದಿನ ವೈಕುಂಠ ಏಕಾದಶಿ ವಿಶೇಷ ದಿನ. 26ನೇ ವರ್ಷದ ವೈಕುಂಠ ಏಕಾದಶಿ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ತುಂಬ ಖುಷಿ ಅನಿಸುತ್ತೆ. ಜನ ತುಂಬ ಬರ್ತಿದ್ದಾರೆ ದರ್ಶನ ಮಾಡೋದಕ್ಕೆ. ಸ್ವಾಮಿ ತುಂಬ ಚೆನ್ನಾಗಿ ವಜ್ರಾಂಗಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾನೆ. ತುಂಬ ಖುಷಿ ಅನಿಸುತ್ತೆ. ನಿರಂತರವಾಗಿ ಬೆಳಿಗ್ಗೆ 4 ಗಂಟೆಯಿಂದನೇ ಪ್ರಾಕಾರೋತ್ಸವ,
ಮತ್ತು ಒಂದು ಸ್ವಾಮಿ ದರ್ಶನ, ವಿಶೇಷವಾಗಿ ತೀರ್ಥ ಪ್ರಸಾದ ವಿನಿಯೋಗ ಇದೆ. ನಿರಂತರವಾಗಿ ಈ ದಿನ ವಿಶೇಷ ಇರೋದ್ರಿಂದ ಅವಲಕ್ಕಿ ಪ್ರಸಾದ ಅಂದರೆ ಅನ್ನ ಇವತ್ತು ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಅವಲಕ್ಕಿ ಪ್ರಸಾದ ಮಾಡಿಸಿದ್ದೀವಿ. ನಿರಂತರವಾಗಿ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಿರಂತರವಾದ ಪ್ರಸಾದ ಸೇವೆ ಇರುತ್ತೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದಾದ ನಂತರ ಒಂದು ತುಂಬ ದಿವ್ಯ ಸಂಕೀರ್ತನೆಗಳು, ಭಜನೆಗಳು, ವಿಷ್ಣು ಪಾರಾಯಣಗಳು, ಭರತನಾಟ್ಯ ಈ ಥರ ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ. ತುಂಬ ಖುಷಿ ಅನಿಸುತ್ತೆ. ಜನ ಕೂಡ ಹಾಗೆ ಸಪೋರ್ಟ್ ಭಕ್ತಾದಿಗಳು ಸ್ವಾಮಿಗೆ ಅಂದರೆ ದರ್ಶನ ಮಾಡೋದಕ್ಕಿರ್ಬೋದು ಅಥವಾ ಒಂದು ಸೇವೆ ಮಾಡೋದಕ್ಕಿರ್ಬೋದು ತುಂಬ ಖುಷಿಪಟ್ಟು ಸೇವೆ ಮಾಡ್ತಿದ್ದಾರೆ. ಭಕ್ತಾದಿಗಳ ಸಹಕಾರದಿಂದ ಇವತ್ತು ಈ ದಿನ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಈ ವರ್ಷ ಏನಾದರೂ ಒಂದು ಸ್ವಲ್ಪ ಅಲಂಕಾರ ವಿಶೇಷವಾಗಿರಲಿ ಅಂತ ಏನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಹೂವಿನ ಅಲಂಕಾರ ತುಂಬ ನಡಿಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ವೆರೈಟಿಯಾಗಿ ಹೂಗಳು ತರಿಸ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಜನನೂ ಭಕ್ತಾದಿಗಳು ಬಂದವರು ದರ್ಶನ ಮಾಡಿದ್ಮೇಲೆ ಹೂವಿನ ಅಲಂಕಾರ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ. ನಮಗೂ ಅದೊಂದು ಸ್ವಲ್ಪ ಸಂತೋಷ ಅನ್ನಿಸ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.